ಪಾಠ 9. தேவரு மோசேன்னு கூங்குவது. யோசேப்பு சத்ததுக்கு அப்புறம் அவனோட சொந்தக்காரரு எல்லாரும் எகிப்திலே தங்கிಬಿಟ್ರು. ತುಂಬ ವರ್ಷವಾಂಗ ಅವ್ರುಗಳು ಅವ್ರುಗಳೋಡ ತಲೆಕೊಟ್ಟುಗಳು ಅಲ್ಲಿಗೆ ತುಂಬ ಮಕ್ಕಳುಗಳಾಂಗ ಬದುಕಿಕೊಂಡು ಬಂದಿರು. ಅವ್ರುಗಳು ಎಲ್ಲಾರನ್ನೂ ಇಸ್ರಾಯೇಲರಂದು ಕೂಗಿರು. 100 ಕಣಕಾದ ವರ್ಷಗಳಿಗೆ ಇಂದಾಲ ಅವ್ರುಗಳು ತುಂಬ ದೊಡ್ಡ ಜನಕೂಟವಾಂಗ ಆದರು. ಎಗಿಪ್ತಿಯರುಗಳು ಅವ್ರುಗಳಿಗೆ யோசேப்பு ಮಾಡಿದ ಒಳ್ಳೆದನ್ನೆಲ್ಲ ಮರೆದು ಬಿಟ್ರು. ಎಗಿಪ್ತಿಯರುಗಳು ಇಸ್ರಾಯೇಲ್ ಜನಗಳು பெருகிதுನ ನೋಡಿ ತುಂಬ ಅಂಜಿರು. ಆವತ್ತಲ எகிப்தின ஆட்சி ಮಾಡಿದ பார்வோன்னு இஸ்ரவேலர்னா எகிப்தியர்களியே ಅಡಿಮೆಯಾಂಗ ಇರುವಕ್ಕೆ ಮಾಡಿದ. ಎಗಿಪ್ತಿಯರು ಇಸ್ರೇವೇಲರ್ನ ತುಂಬ ಕಟ್ಟಾಯಪಡಿಸಿ ಎಗಿಪ್ತ ದೇಶದಲ್ಲ ತುಂಬ ಕಟ್ಟಡಗಳನ್ನ ಕಟ್ಟುವಕ್ಕೂ ಇನ್ನೂ ಮುಳು ಊರುಗಳನ್ನವೇ ಕಟ್ಟುವಕ್ಕೂ ಮಡಗಿದ. ಇದನಾல அவர்களோட ಬದುಕು ತುಂಬ ಕಷ್ಟವಾಂಗ ಇದ್ದಿತ್ತು. ಆದರೆ ದೇವರು அவர்கள்ನ ಆಶೀರ್ವಾದ ಮಾಡಿದನಾல ತುಂಬ ಮಕ್ಕಳನ್ನ ಎತ್ತರು. ಇಸ್ರೇವೇಲ್ ಜನಗಳು ತುಂಬ ಮಕ್ಕಳನ್ನ ಇರುವುದನ್ನ பார்வோன் ನೋಡಿ அவர்களோட ಗಂಡು ಮಗುಗಳನ್ನ எல்லாத்தனೂ ನೈಲ್ ಅಲ್ಲದಲ್ಲ ಬೀಸಿ ಸಾಯ್ಕೊಳ್ಸ್ಬೇಕಂದು ಕಟ್ಟಲೆ ಕೊಟ್ಟ. ಇಸ್ರೇವೇಲ್ ಹೆಂಗಸು ಒಂದೊಬ್ಬಳು ಗಂಡು ಮಗು ಒಂದನ್ನ ಎತ್ತಲು. ಅಪ್ಪರ ಅವಳು ಗಂಡನೂ ಆ ಮಗುನ ಏವಳವಿಗೆ ಸಾಕುವಕ್ಕೆ ಮುಡಿಂಜುವುದೋ ಅವಳವಿಗೆ ಮರಸಿ ಮಡಿಗೆ ಸಾಕಿರು. ಆದರೆ ತುಂಬ ದಿನಗಳು ಅವ್ರುಗಳಾಲ ಆ ಮಗುನ ಹಂಗೆ ಮರಸಿ ಮಡುವಕ್ಕೆ ಮುಡಿಂಜಲ. ಅಪ್ಪರ ಅವ್ರುಗಳು ಆ ಮಗುನ ಕಾಪಾತುವಕ್ಕೆ 4 ಹುಲ್ಲುಗಳಿಲ್ಲ ಒಂದು ಗೂಡ ಮಾಡಿ அதில் ಮಗುನ ಮಡಗಿ ನೈಲೆ ಅಲ್ಲದವರದಲ್ಲ 4 ಹುಲ್ಲು ಗಿಡ ಇರುವುದು ಎಡದಲ್ಲ ಬಿಟ್ರು. ಮಗುನ ಕಾಪಾತುವಕ್ಕೋಸ್ಕರ ಎತ್ತವರು ಹಿಂಗೆ ಮಾಡಿರು. ಆ ಮಗೋಡ ಅಕ್ಕ ಅದಕ್ಕೆ ಏನು ಆವುದಂದು ಗಮನವಾಂಗ ನೋಡಿಕೊಂಡಿದ್ದಳು. பார்வோனோட ಮಗಳು ಆ ಗೂಡೆಯೊಳಗಿದ್ದ ಮಗುನ ನೋಡಿ ಅವಳೋಡ ಮಗು ಮಾದ್ರೆ ನೆನೆಸಿಕೊಂಡು ಅದನ್ನ ಸಾಕುವಕ್ಕೆ ಬೇಕೆಂಬುದು ಎಲ್ಲ ಏರ್ಪಾಡುಗಳನ್ನೂ ಮಾಡಿಲ್ಲ. ಆ ಮಗುನ ಸಾಕಿದವಳು ಆ ಮಗುನ ಎತ್ತವಳುತ್ತಾ. ಆದರೆ ಅವಳುತ್ತಾ ಅವಂದು பார்வோன் ಮಗಳಿಗೆ ತಿಳಿಲಾಂಗ ಇದ್ದಿತ್ತು. ಆ ಮಗು ದೊಡ್ಡವನಾಂಗಾದ. ಅದನಾಲ ತಾಯಾಳು ಕೊಡಬೇಕಾದಿಲ್ಲ. ಅದನಾಲ ಆ ಮಗುನ பார்வோன் ಮಗಳತ್ರ ತಿರ್ಸಿ ಕೊಟ್ಟುಬಿಟ್ಲು. பார்வோனோட ಮಗಳುತ್ತಾ ಆ ಮಗುಗೆ ಮೋಸೆ ಅಂದು ಪೇರು ಮಡಗಿಲ್ಲ. ಮೋಸೆ ದೊಡ್ಡದಾಗಿ ವಯಸ್ಸಾಯದನಾಂಗ ಇರುವಾಂಗ ಒಂದು ದಿನ ಎಗಿಪ್ತ ಆಳು ಇಸ್ರೇವೇಲ್ ಆಳು ಒಂದೊಬ್ಬನ್ನ ಬಡಿಯುವುದನ್ನ ನೋಡಿದ. ಮೋಸೆ ಅವನ್ನ ಆ ಎಗಿಪ್ತ ಆಳವತ್ರ ಇದ್ದು ಕಾಪಾತುವಕ್ಕೆ ಮುಯற்சி ಮಾಡಿದ. ಮೋಸೆ ಅಲ್ಲಿ ಯಾರುವೇ ನೋಡು ನಾಟ್ರು ಅಂದು ನೆನೆಸಿ ಆ ಎಗಿಪ್ತಿಯನ್ನ ಬಡಿದು ಸಾಯ್ಕೊಳಿಸಿ ಅವನೋಡ ಮೈನ ಅಲ್ಲಿಗೆ ಊತುಬಿಟ್ಟ. ಆದರೆ ಮೋಸೆ ಮಾಡಿದನ ಒಂದೊಬ್ಬ ನೋಡಿಬಿಟ್ಟ. பார்வோன் ಇದನ್ನ ತಿಳ್ಕೊಂಡು ಮೋಸೆನ ಸಾಯ್ಕೊಳಿಸುವಕ್ಕೆ ಮುಯற்சி ಮಾಡಿದ. ಇದನಾಲ ಮೋಸೆ பார்வோனோட ಆಳ್ಗಳ ಹತ್ರ ಇದ್ದು ತಪ್ಪಿಸಿಕೊಂಡು ವನಾಂತರಕ್ಕೆ ಓಡಿ ಹೋಗಿ ಅಲ್ಲಿ ಬದುಕೊಂಡು ಇದ್ದ. ಎಗಿಪ್ತನ ಬಿಟ್ಟು ತುಂಬ ದೂರದಲ್ಲ ಮೋಸೆ ಕಾಡೊಳಗ ಆಂಡುಗಳನ್ನ ಮೇಯಿಸಿಕೊಂಡು ಬಂದ. ಅಲ್ಲಿ ಇರುವಾಂಗ ಅವ ಒಂದು ಹೆಣ್ಣನ್ನ ಮದುವೆ ಮಾಡಿಕೊಂಡ. ಅವನಿಗೆ 2 ಗಂಡು ಮಗುಗಳು ಹುಟ್ಟುತ್ತೆ. ಒಂದು ದಿನ ಮೋಸೆ ಆಂಡುಗಳನ್ನ ಮೇಯಿಸಿಕೊಂಡಿರುವಾಂಗ ಒಂದು ಮುಳ್ಳುಗಿಡದಲ್ಲ ಕಿಚ್ಚು ಉರಿದುಕೊಂಡಿರುವುದನ್ನ ನೋಡಿದ. ಆದರೆ ಮುಳ್ಳುಗಿಡ ಉರಿದು ಹೋಗ್ಲ. ಅದನಾಲ ಮೋಸೆ ಉತ್ತು ನೋಡುವಕ್ಕೆ ಆ ಗಿಡದ ಹತ್ರ ಹೋದ. ಆಗವೇ ದೇವರು ಮೋಸೆ ಹತ್ರ ನಿನ್ನ ಕೆರಾನ ಕಲಸು, ನೀ ನಿಂದಿರುವುದು ಎಡ ತುಂಬ ಸುತ್ತವಾದದ್ದು ಅಂದು ಹೇಳಿರು. ದೇವರು ಮೋಸೆ ಹತ್ರ ನನ್ನ ಜನಗಳು ಪಟ್ಟ ಕಷ್ಟಗಳನ್ನ ನಾನು ನೋಡಿದೆ. ಅದನಾಲ ನಾನು ನಿನ್ನ பார்வோன் ಹತ್ರ ಕಲಿಸುವಕ್ಕೆ ಹೋಗ್ತೀನಿ ಎಂದು ಹೇಳಿರು. ನೀಯೇ ಅವ್ರುಗಳನ್ನ ಎಗಿಪ್ತೋಡ ಅಡಿಮೆತನದಲ್ಲ ಇದ್ದು ಬಿಡಿಸಿಕೊಂಡು ಬರಬೇಕು. ನಾನು ಅವ್ರುಗಳಿಗೆ ಕಾನಾನು ದೇಶನ ಕೊಡ್ತೀನಿ. ಅದು ಆಬ್ರಗಾಮು, ಈಸಾಕು, ಯಾಕೋಬಿಗೆ ನಾನು ವಾಕು ಕೊಟ್ಟ ದೇಶ ಅಂದು ಹೇಳಿರು. ಅದಕ್ಕೆ ಮೋಸೆ ಜನಗಳು ಯಾರು ನಿನ್ನ ಕಳಿಸಿರು ಅಂದು ಕೇಳಿರ ನಾನು ಏನು ಹೇಳುವುದು ಅಂದು ಕೇಳಿದ. ಅದಕ್ಕೆ ದೇವರು ಮೋಸೆ ಹತ್ರ ಇರುವರಾಂಗವೇ ಇದ್ದವನಿ ಅಂಬೋರು ನನ್ನನ್ನು ಕಳಿಸಿರ ಅಂದು ಹೇಳು ಅಂದರು. ಇನ್ನೂ ದೇವರು ನಾನು ಯೆಹೋವ ದೇವರು ಮುನ್ನೋರುಗಳಾದ ஆபிரகாமு, ஈசாக்கு, யாக்கோபு ಅಂಬೋರೋಡ ದೇವರು ಇದುತ್ತಾ ನನ್ನ ಮಾರಲಾದ ಪೇರು ಅಂದರು. ಮೋಸೆ பார்வோன் ಹತ್ರ ಹೋಗಕ್ಕೆ ತಯಂಗಿದ. ಯಾಕಂದ್ರೆ ಅವನಿಗೆ ಮಂದ ನಾಲಿಕೆ ಸರಿಯಾಂಗ ಮಾತು ಬರ್ನಾರ್ದು. ಅದನಾಲ ಅವನಿಗೆ உதவியாங்க அவன் கூட ಹುಟ್ಟಿದ ಆರೋನ್ನ
ಅವನು ಕೂಡ ಕಳಿಸಿರು. ಪಾರ್ವನ ಮನಸ್ಸು ತುಂಬ ಕಲ್ಲು ಮಾತ್ರ ಮುರಟುತನವಾಂಗ ಇರುವುದೆಂದು ಮೋಸೆಯೂ ಆರೋನಿಯವೂ ದೇವರು ಅವರುಗಳಿಗೆ ಮುಂದಾಳೆಯೇ ಎಚ್ಚರಿಕೆ ಮಾಡಿ ಹೇಳಿರು.